ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಕೂಡ ಆರಾಮದೀನಿ. ಇವತ್ತಿನ ರೆಸಿಪಿ ಬಂದು ಬಜ್ಜಿ ಮಾಡೋಣ ಅಂತ ಇದ್ದೀನಿ, ಈರುಳ್ಳಿ ಬಜ್ಜಿ. ಸೊ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಅಜ್ವಾನ್ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಅಜ್ವಾನ ತಿಕ್ಬಿಟ್ಟು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಒಂದು ಬೌಲಷ್ಟು, ಚಿಕ್ಕ ಬೌಲಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ನೀರು ಹಾಕ್ದೇ ಮಿಕ್ಸ್ ಮಾಡ್ಕೊತೀನಿ. ನೀರು ಹಾಕ್ದೇ ಒತ್ತಿ ಹಿಂಗೆ ಸ್ವಲ್ಪ ಪೋರ್ಸ್ ಮಾಡಿ ಇದು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ನೀರು ಹಾಕ್ದೇ ಇದನ್ನು ಒಂಥರ ಗಟ್ಟಿಯಾಗಿ ಇದು ಮಾಡ್ಕೊಂಡ್ಬಿಟ್ಟು ಫುಲ್ ಇದು ಮಾಡ್ಕೊಂಡು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಇದಕ್ಕೆ ನಾನು ನೀರು ಹಾಕೊಳ್ಳಲ್ಲ. ನೀರು ಹಾಕದೆ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಂಚಿಯಾಗಿ. ಸೊ ನಾನು ಮನೇಲಿ ಮಾಡ್ಕೊಂಡಿರುವಂಥ ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನೊಂದು 15 ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಹಾಕ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇದು ನೆಂದುಬಿಟ್ಟು ಯಾವ ಥರ ಆಗಿದೆ ಅಂತೇಳಿ. ಎಷ್ಟು ನಾವು ಹಿಟ್ಟನ್ನು ನೆನೆಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಒಂದೇ ಒಂದು ಹನಿ ನೀರು ಕೂಡ ಹಾಕ್ಕೊಂಡಿಲ್ಲ ಇದಕ್ಕೆ. ಸೊ ಎಷ್ಟು ಚೆನ್ನಾಗಿ ನೀರು ಹಾಕಿ ಕಲಸಿರೋ ಅದಕ್ಕೇ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಎಣ್ಣೆ ಕಾದ ತಕ್ಷಣ ಬಿಟ್ಕೊಂಡು ಇದೊಂಥರ ಈರುಳ್ಳಿ ಪಕೋಡ ಅಂತಲೇ ಹೇಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಯಾಂಪಲ್ಗೆ ಒಂದು ಬಿಟ್ಟೆ ಚಿಕ್ಕದಾಗಿ, ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ. ಸೊ ಎಣ್ಣೆ ಕಾದಿದೆ. ಸೊ ಇವಾಗ ನಾವು ಬಿಟ್ಕೊಂಡ್ಬಿಡೋಣ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈರುಳ್ಳಿ ಪಕೋಡ ಸೊ ನಾನು ಮತ್ತೆ ಹಾಕ್ಕೊಂಡಿದ್ದೀನಿ. ಸೊ ಧನಿಯಾ ಪೌಡ್ರ್ ಇದ್ದರೆ ಹಾಕ್ಕೋಬೋದು ಮನೆಯಲ್ಲೇ ಮಾಡಿದ್ದಿದ್ರೆ. ಇಲ್ಲಾಂದರೆ ಧನಿಯಾ ಬೀಜಗಳಿದ್ದರೆ ಅದನ್ನು ಒಂದು ಸ್ವಲ್ಪ ತಿಕ್ಕಿಬಿಟ್ಟು ಹಾಕಿದರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ತಿನ್ನೋದಕ್ಕೂ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಹಾಕೋದ್ರಿಂದ, ಧನಿಯಾ ಪೌಡ್ರು ಅಥವಾ ಧನಿಯಾ ಬೀಜನ ಒಂದು ಸ್ವಲ್ಪ ಹಿಂಗೆ ತಿಕ್ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ತೆಕ್ಕೊಂಡ್ಬಿಡೋಣ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟೇ ಟೇಸ್ಟಿ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ.